ಕನ್ನಡ ಶಾಲೆ ಮುಚ್ಚೋ ಸರ್ಕಾರ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ವೇದಿಕೆ ಮೇಲಿರುವಂತಹ ಗಣ್ಯರು ಮಾತಾಡಿದ್ದಾಯ್ತು. ಈಗ ನಿಮ್ಮಗಳ ಸರದಿ. ಬನ್ನಿ, ಇಲ್ಲೊಬ್ರು ನಮ್ಮ ಸ್ನೇಹಿತರಿದ್ದಾರೆ. ಸುರೇಶ್ ಕುಮಾರ್ 2000 ಮರಗಳನ್ನು ಬೆಳೆಸಂಥವರು ಸಹಕಾರ ನಗರದಲ್ಲಿ. ಜೊತೆಗೆ ಬೇರೆಯವ್ರಿಗೂ ಕೂಡ ಮಾದರಿಯವರು ಕನ್ನಡ ಬಸ್ ಸ್ಟ್ಯಾಂಡ್ ಅನ್ನು ಮಾಡಿದ್ದಾರೆ, ಒಂದು ಬಸ್ ಸ್ಟಾಪ್ ಅನ್ನು ಮಾಡಿದ್ದಾರೆ. ಅವರದ್ದೇ ಖರ್ಚು, ಬೇರೆ ಯಾರು ಕೂಡ ಒಂದು ಕವಡೆ ಒಂದು ಕಾಸನ್ನು ಕೂಡ ಕೊಟ್ಟಿಲ್ಲ. ವೇದಿಕೆ ಮೇಲಿರುವಂತಹ ಗಣ್ಯರ ಮಾತನ್ನು ಕೇಳಿದ್ರಿ, ಏನನ್ನಿಸ್ತು ಸರ್ ತಮಗೆ? ಶಿಕ್ಷಣ ಸಚಿವರೇ, ಕನ್ನಡ ಶಾಲೆನ ಮುಚ್ಚಿಸ್ಬಿಟ್ಟು ನೀವೇನು ಸಾಧನೆ ಮಾಡಬೇಕಂತಿದ್ದೀರಿ? ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಕನ್ನಡಕ್ಕೋಸ್ಕರ ಏನಾದ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನರ ಮನಸ್ಸು ಉಳಿಯುವಂಥ ಪ್ರಯತ್ನ ಮಾಡಿ ಅಂತ ನನ್ನ ಕಳಕಳಿ ಮನವಿ. ಆದರೆ ಸುರೇಶ್ ಕುಮಾರ್ ಅವರೇ, ಈಗಾಗಲೇ ಚರ್ಚೆಯಲ್ಲಿ ತಾವು ಅವಲೋಕಿಸಿದ್ದೀರಿ, ನಾವು ನೀವು ಎಲ್ಲ ಜೊತೆ ಸೇರಿ ಕನ್ನಡ ಉಳಿಸೋ ಕೆಲಸ ಮಾಡಬೇಕು. ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಇಲ್ಲಿ ಶಾಲೆಗಳನ್ನು ವಿಲೀನಗೊಳಿಸುವಂತಹ ವಿಷಯ ಒಂದು ಭಾಗವಾದರೆ ಮತ್ತೊಂದು ಅಷ್ಟೇ ಮುಖ್ಯವಾದಂಥ ಭಾಗ ಕನ್ನಡದ ವಿಷಯ. ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಲೀನಗೊಳಿಸುವಂಥ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಸೂಚನೆಗಳು ಬಹಳ ಅಗತ್ಯ ಇದೆ ನನಗೆ. ಮತ್ತು ಕನ್ನಡ ಉಳಿಸೋದಕ್ಕೆ ಸರ್ಕಾರವಾಗಿ ಅಥವಾ ನಾವಾಗಿ ಮಾಡಬೇಕಂತ ವಿಷಯವೂ ಬಹಳ ಜವಾಬ್ದಾರಿಯುತವಂಥದ್ದಿದೆ. ಒಟ್ಟಾಗಿ ಚೆನ್ನಾಗಿ ಕನ್ನಡವನ್ನು ಬೆಳೆಸೋದಕ್ಕೆ ನಮ್ಮ ಪ್ರಯತ್ನ ಮಾಡೋಣ. ಅವ್ರಿಗೆ ಹೇಳಿದ್ರು 5 ಜನಕ್ಕಿಂತ ಕಮ್ಮಿ ಇದ್ದರೆ ಅಂಥ ಶಾಲೆಗಳನ್ನ 3ಕ್ಕಿಂತ ಹೆಚ್ಚು ಶಾಲೆಗಳನ್ನ ವಿಲೀನಗೊಳಿಸಬೇಕು ಅಂತ ಹೇಳಿದ್ರು. ಬಟ್ ಆದರೆ ಏನಕ್ಕೆ ಅದನ್ನು ವಿಲೀನಗೊಳಿಸಬೇಕು ಅಂತ ನಾನು ಕೇಳ್ತೀನಿ. ಒಬ್ಬನೇ ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡಿ, ಅದೇ ಒಬ್ಬರೇ ಟೀಚರ್ ಕೊಡೋಕ್ಕಾಗಲ್ವಾ? ಇಷ್ಟು ಕೋಟಿ ಹಗರಣ ಮಾಡ್ತಾ ಇದ್ದಾರೆ, ಅದರಲ್ಲಿ ಒಂದು ಶಾಲೆ ನಡ್ಸೋಕ್ಕಾಗಲ್ವಾ ಇವ್ರ ಕೈಲಿ? ಒಬ್ಬ ಟೀಚರ್ಗೆ ಸಂಬಳ ಕೊಡೋಕ್ಕಾಗಲ್ವಾ? ಶಿಕ್ಷಣ ಸಚಿವರೇ ಏನು ಹೇಳ್ತಿರ್ತಾವೆ? ಇದರೊಳಗೆ ಯಾವತ್ತೂ ಸಹ ಸರ್ಕಾರ ಹಣ ಖರ್ಚು ಮಾಡೋ ವಿಷಯದಲ್ಲಿ ಈ ನಿರ್ಣಯ ತೆಗೆದುಕೊಂಡಿದ್ದಲ್ಲ. ಅಧ್ಯಾಪಕರನ್ನು ಕೊಡೋದಕ್ಕೆ ತೊಂದರೆ ಆಗುತ್ತೆ, ಉಳಿದ ಸೌಲಭ್ಯಗಳನ್ನು ಕೊಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಈ ನಿರ್ಣಯ ಮಾಡ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ನಾವು ಶಾಲೆ ನಾಳೆ ಪ್ರಾರಂಭಿಸೋದಕ್ಕೆ ಸಿದ್ಧ ಇದ್ದೇವೆ. ಪ್ರಶ್ನೆ ನಿಮ್ಮ ಮುಂದೆ ಇರುವಂಥದ್ದು 2-3 ರೀತಿಯದಿದೆ. ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ. ಒಬ್ಬ ಮಗು ಇದ್ದರೆ, 2 ಮಗು ಇದ್ದರೆ, ಅಥವಾ 3 ಮಗು ಇದ್ದರೆ, 4 ಮಗುಗಳಿದ್ದರೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಆಗುತ್ತೋ ಇಲ್ಲೋ ಚರ್ಚೆ ಆಗಲಿ, ಸಾರ್ವಜನಿಕವಾಗಿ ಚರ್ಚೆ ಆಗಲಿ. ತಾವು ಪ್ರಾರಂಭಿಸಿದ್ರಿ, ಮುಂದುವರಿಲಿ. ಈಗ ನನ್ನ ಕುಟುಂಬನೂ ಒಂದು ನಾನು ಹಳ್ಳಿಯಿಂದನೇ ಬೆಳೆದು ಬಂದಿರೋಂಥ ಹುಡುಗಿ. ನನ್ನ ತಂದೆನೂ ಶಾಲೆ ನಡೆಸ್ತಾ ಇದ್ದಾರೆ, ಅದು ಹಳ್ಳಿನಲ್ಲಿ. ಅಲ್ಲಿ ಒಂದು ವರ್ಷ 35 ಜನ ಸ್ಟೂಡೆಂಟ್ಸ್ ಇರ್ತಾರೆ ಅಂದ್ಕೊಳ್ಳಿ. ಅವರು ಫೀಸ್ ಕಟ್ಟಕ್ಕೆ ಆಲೂಗೆಡ್ಡೆ ಬೆಳೆ ಬರಲಿ, ಜೋಳದ ಬೆಳೆ ಬರಲಿ, ಆ ದುಡ್ಡು ಬರಲಿ, ಈ ದುಡ್ಡು ಬರಲಿ ಅಂತ ಅವರೆಲ್ಲ ಅಲ್ಲಿ ಸರ್ಕಾರಿ ಶಾಲೆಗಳಿಗೋಸ್ಕರ ಎದುರು ನೋಡ್ತಾ ಇದ್ದಾರೆ. ಸರ್, ಅಲ್ಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇವತ್ತು ಎಷ್ಟು ಕೆಟ್ಟಾಗಿದೆ ಅಂದರೆ, ಯಾವುದೋ ಒಂದು ಕುಗ್ರಾಮದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಹಾಸನ ಅಂತ ಒಂದು ಜಿಲ್ಲೆನಲ್ಲಿ, ಹಾಸನದಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಒಂದು ಹಳ್ಳಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಥ ಜಾಗದಲ್ಲೂ ಇವತ್ತು ಸರ್ಕಾರಿ ಶಾಲೆಗಳು ಸಾಲ್ಗಾಮೆ ಅಂತ ಸರ್ ಊರು. ಅದೇ ಯಾವ ಪುಣ್ಯಾತ್ಮರ ಹೆಸರಿಟ್ಟರೋ ಏನೋ ನೋಡಿ, ಸಾಲ ಮಾಡೇ ಮಕ್ಕಳನ್ನು ಓದಿಸ್ಬೇಕಾಗಿದೆ. ಹೌದು ಸರ್. ಸರ್ವ ಶಿಕ್ಷಾ ಅಭಿಯಾನ ಈ ದೇಶದಲ್ಲಿ ಜಾರಿಗೊಂಡ ನಂತರದಲ್ಲಿ 2000 ನಂತರದಲ್ಲಿ ನಮ್ಮೆಲ್ಲ ಶಾಲೆಗಳಿಗೆ ಈ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ ಪ್ರಯತ್ನ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದೆ. ನಾವೇ ಸುವರ್ಣ ನ್ಯೂಸ್ ಮುಖಾಂತರ ತೋರಿಸಿದ್ದೀವಿ ಯಾವ್ಯಾವ ಶಾಲೆಗಳ ದುಸ್ಥಿತಿ ಅದನ್ನೆಲ್ಲವನ್ನು ನಾನು ಅವಲೋಕಿಸಿದ್ದೀನಿ, ಅಥವಾ ನಮ್ಮ ಇಲಾಖೆ ಅಥವಾ ನಮ್ಮ ಸ್ನೇಹಿತರು ಅವಲೋಕಿಸಿದವರು ನನ್ನ ಗಮನಕ್ಕೆ ತಂದಿದ್ದಾರೆ. ನಮ್ಮ ಒಟ್ಟು 50,000 ಶಾಲೆಗಳಿದೆ. ನಮ್ಮ ಸರ್ಕಾರಿ ಶಾಲೆಗಳ ಸಂಖ್ಯೆ 50,000 ಇದೆ. ನಾನು ಇಷ್ಟೆಲ್ಲದರ ಮಧ್ಯೆಯೂ ನಾನು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಗುಣಮಟ್ಟದ ಶಿಕ್ಷಣ ಇವತ್ತಿಗೂ ಪ್ರಾಥಮಿಕ ಶಿಕ್ಷಣ ಸಿಗ್ತಾ ಇದ್ದಿದ್ರೆ ನಮ್ಮ ಶಾಲೆಗಳಲ್ಲೇ. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದ್ರೆ ನಾನು ಹೇಳ್ತೀನಿ, ಯಾಕೆಂದ್ರೆ ಶಿಕ್ಷಕರಿದ್ದಾರೆ, ಒಳ್ಳೆ ಗುಣಮಟ್ಟದ ಶಿಕ್ಷಕರಿದ್ದಾರೆ. ಮತ್ತ್ಯಾಕೆ ಖಾಸಗಿ ಶಾಲೆಗೆ ಅಡ್ಮಿಷನ್ ಸಿಗದೆ ಹೋದ್ರು ಇವನ್ ಮಿನಿಸ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡಿಸಿ ಕಾರ್ಮಲ್ ಕಾನ್ವೆಂಟ್ ಅಲ್ಲಿ ಒಂದು ಸೀಟ್ ಕೊಡಿಸ್ತಾರೆ. ಆ ಇಂಗ್ಲಿಷ್ ವಿಷಯದ ಬೇರೆ ಇದೆ. ನಾನು ಇದರೊಳಗೆ ಸೌಲಭ್ಯದ ವಿಷಯದಲ್ಲಿ ಇಲ್ಲಿ ತಾವು ಹೇಳ್ತಾ ಇರುವಂತ ಸೌಲಭ್ಯದ ವಿಷಯಗಳಿಗೆ ನೀವು ಉದಾಹರಣೆಯನ್ನ ತೋರಿಸೋದಕ್ಕಿಲ್ವಾ? ಎಲ್ಲಾದ್ರೂ ಇರಬಹುದು. 50,000 ಶಾಲೆಗಳಲ್ಲಿ ಉದಾಹರಣೆ ತೋರಿಸೋದಕ್ಕೆ ಇರಬಹುದು. ಆದರೆ ಒಟ್ಟಾರೆ ನಮ್ಮ SDMCಗಳ ಮೂಲಕ, ಪಾಲಕರ ಮೂಲಕ, ದಾನಿಗಳ ಮೂಲಕ, ಸರ್ಕಾರದ 10 ಯೋಜನೆಗಳ ಮೂಲಕ ಆ ಶಾಲೆಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡೋದಕ್ಕೆ ಎಲ್ಲ ಹಂತದಲ್ಲಿ ನಮ್ಮ ಇಚ್ಛಾಶಕ್ತಿಯನ್ನು ತೋರಿಸಿದ್ದೇವೆ. ಮತ್ತು ಈಗಲೂ ಸಹ ನನ್ನ ಸಾಲ್ಗಾವಿಯ ಶಾಲೆಯ ಬಗ್ಗೆ ನಾಳೆನೇ ನಾನು ಮಾತಾಡ್ತೇನೆ. ಅಲ್ಲಿ ಏನಾದರೂ ಕೊರತೆಗಳಿದ್ದರೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚಿಸಿ, ಅಲ್ಲಿರುವಂಥ SDMCಗಳಿಗೆ ಅಥವಾ ಅಲ್ಲಿರುವಂಥ ಸಮಾಜದ ಬಗ್ಗೆ, ಶಿಕ್ಷಣದ ಬಗ್ಗೆ ಕಾಳಜಿ ಇರುವಂಥವ್ರು ಸಾಕಷ್ಟು ಜನ ಇದ್ದಾರೆ, ಅವರಿಗೆ ಸೂಚಿಸಿ ಅಗತ್ಯ ಸೌಲಭ್ಯಗಳನ್ನು ಕೊಡಿಸ್ತೀನಿ. ಆದರೆ ಮಕ್ಕಳು ಸಿಗ್ತಾರ ಅನ್ನೋದು ಪ್ರಶ್ನೆ ಇದೆ ಸೌಲಭ್ಯ ಕೊಟ್ಟ ನಂತರವೂ. ಓಕೆ ಸರ್, ಇವತ್ತು ಅಮೆರಿಕ ವಾಲ್ ಸ್ಟ್ರೀಟ್ನಲ್ಲಿ ನೀವು ನೋಡೋದಾದರೆ ಕನ್ನಡಕ್ಕೆ 3ನೇ ಸ್ಥಾನ ಇದೆ. ಪ್ರಥಮವಾಗಿ ಇಂಗ್ಲೀಷನ್ನು ಬಳಕೆ ಮಾಡ್ತಾರೆ, ದ್ವಿತೀಯವಾಗಿ ತೆಲುಗು ಬಳಕೆ ಮಾಡ್ತಾರೆ, 3ನೇದಾಗಿ ಕನ್ನಡವನ್ನು ಬಳಕೆ ಮಾಡ್ತಾರೆ. ಅದು ಹೆಗ್ಗಳಿಕೆ ಅಲ್ವಾ? ಆದರೆ ಇಲ್ಲಿರೋರನ್ನ, ನನ್ನ ಅಣ್ಣ ತಮ್ಮಂದಿರನ್ನ ಎಲ್ಲರೂ ನಾನು ಕೇಳ್ತೇನೆ, 5 ಜನ ಮಕ್ಕಳಿರೋ ಶಾಲೆಗೆ ನಾವ್ಯಾರಾದರೂ ನಮ್ಮ ಮಕ್ಕಳನ್ನು ಸೇರಿಸೋದಕ್ಕೆ ರೆಡಿ ಇದ್ದೀವಾ? ಆ ಮಗುವಿಗೆ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಮಾಡ್ತಾ ಇದ್ದೀವಿ.
ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹೇಳ್ಕೊಡ್ತಾ ಇದ್ದೇವೆ. ಆ 5 ಮಕ್ಕಳಲ್ಲಿ 1ನೇ ಕ್ಲಾಸಲ್ಲಿ ಒಂದು ಸರ್ ದಯವಿಟ್ಟು ಹೆಂಗ್ ಗೊತ್ತಾ, ಇಲ್ಲಿರುವಂತ ಮಕ್ಕಳು 5 ಮಕ್ಕಳು ಇರುವಂತ ಶಾಲೆಗೆ ಅವ್ರ್ಯಾಕೆ ಸೇರ್ಸಕ್ ಹೋಗ್ತಾರೆ ಸರ್? ಎಲ್ರಿಗೂ ಎಲ್ಲ ಮಕ್ಕಳಿಗೂ ಕೂಡ ಹಕ್ಕಿದೆ, ಶಿಕ್ಷಣದ ಹಕ್ಕು. ಅದು ಕುಗ್ರಾಮದಿಂದ ಹಿಡಿದು ನಗರ ಮಟ್ಟದ ತನಕ. ಸರ್, ಸಾಮಾಜಿಕ ಪ್ರಶ್ನೆ ಹೇಳ್ತಾ ಇದ್ದೀನಿ ಸರ್. ಆ ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸ್ಪರ್ಧಾತ್ಮಕ ಸ್ಪರ್ಧೆಯನ್ನು ನಾವೆಲ್ಲಿ ಆಮೇಲೆ ಮಕ್ಕಳುಗಳಿಗೆ ತುತ್ತು ತಿನ್ಬೇಕಾದ್ರೆ ಅರಸ್ಕೊತಾವಿಲ್ಲ ಅಂತ ಹೇಳ್ಬಿಟ್ಟು ಊಟ ಕೊಡೋದು ನಿಲ್ಲಿಸ್ಬಿಡೋದು ಸರ್. ಅವ್ರಿಗೆ ಮುಂದಿನ ಸಮಾಜದಲ್ಲಿ ಅವ್ರ ಬೆಳವಣಿಗೆ ಆಗೋದು ಬೇಡವಾ ಸರ್? ಸರ್ವತೋಮುಖ ಬೆಳವಣಿಗೆ ಆಗೋದು ಬೇಡ? ಈಗ ಶಾಲೆ ಮುಚ್ಚಿದ್ರೆ ಸರ್ ಎಲ್ಲಿ ಓದಬೇಕು? ಈಗ ಸರ್, ಒಂದು ಉದಾಹರಣೆ, ಒಂದೇ ಊರಿನಲ್ಲಿ ಒಂದು ಕಿರಿಯ ಪ್ರಾಥಮಿಕ ಶಾಲೆ, ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇದೆ. ನಮ್ಮ ಪುಟ್ಟಣ್ಣವ್ರು ಹೇಳ್ದಾಗೆ ಒಂದು 10-15 ವರ್ಷಗಳ ಹಿಂದೆ ಮಕ್ಕಳಿದ್ದಾಗ ಶಾಲೆಯನ್ನು ಸ್ಟಾರ್ಟ್ ಮಾಡಿದ್ರು. ಅರ್ಧ ಕಿಲೋಮೀಟರ್ ಅಷ್ಟೇ ಎರಡು ಶಾಲೆಗೆ ವ್ಯತ್ಯಾಸ. ಈಗ ಆಮೇಲೆ ಆ ಮಗುವಿಗೆ ಕ್ರೀಡಾ ಬಹಳ ದೂರ ಬೇರೆ ಖಾಸಗಿ ಶಾಲೆ ಇರುತ್ತೆ, ಅದಕ್ಕೆ ನೀವು ಕಳಿಸಲ್ವಾ? ಅಲ್ಲಿ ಪಾಪ್ಯುಲೇಷನ್ ಅಲ್ಲಿ ಜನ ಇಲ್ವಾ? ನೋಡಿ, 5 ಜನದ ಪ್ರಶ್ನೆ ಅಲ್ಲ ಇಲ್ಲಿ. ಯಾಕೆ 5 ಜನಕ್ಕೆ ಬಂದು ನಿಂತ್ಕೊಳ್ತು ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ಇವತ್ತಿನ 1ನೇ ತರಗತಿಯಿಂದ ಏನ್ ಕನ್ನಡ ಮಾಧ್ಯಮ ಶಾಲೆಗಳವೆ, ಗುಣಾತ್ಮಕವಾದ ಇಂಗ್ಲಿಷ್ ಕಲಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಎಲ್ಲ ಶಾಲೆಗಳಲ್ಲಿ, ರಾಜ್ಯದಲ್ಲಿ. ಇದನ್ನ ನೀವು ನಿರ್ದಾಕ್ಷಿಣ್ಯವಾಗಿ ಕುಮಾರಸ್ವಾಮಿ ಅವರಿದ್ದಂತ ಸರ್ಕಾರದಲ್ಲಿ, ಕುಮಾರಸ್ವಾಮಿ ಯಡಿಯೂರಪ್ಪನವರಿದ್ದಂತ ಕೊಯ್ಲೇಷನ್ ಗವರ್ಮೆಂಟ್ ಅಲ್ಲಿ 1ನೇ ತರಗತಿಯಿಂದ ಇಂಗ್ಲಿಷ್ ಕಲಿಸಬೇಕು ಅಂತ ಹೇಳಿ ಒಂದು ಆದೇಶ ಆಯ್ತು, ಮುಂದುವರೆದಿದೆ. ಆದ್ರೆ ಎಲ್ಲೂ ಕಲಿಸ್ತಾ ಇಲ್ಲ. ಕಲಿಸ್ತಾ ಇದ್ದಾರೆ. ತಾವು ಹೇಳಿದ್ದು ಗುಣಮಟ್ಟ ಹೆಚ್ಚಬೇಕು. ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ಸ್ಪಷ್ಟಪಡಿಸಿದ ಟೀಚರೇ ಕಲಿಸ್ತಾ ಇದ್ದಾರೆ. ಒಳ್ಳೇದು. ನಾನು ಟೀಚರೇ ಕಲಿಸ್ತಾ ಇದ್ದಾರೆ. ಈ ಪ್ರಶ್ನೆಯನ್ನು ಎತ್ತಿರೋದ್ರಿಂದ ನಾನು ಹೇಳ್ತೇನೆ, ಇಂಗ್ಲಿಷ್ ಕಲಿಕೆಯ ಗುಣಮಟ್ಟ ನಮ್ಮ ಶಿಕ್ಷಕರಲ್ಲಿ ಹೆಚ್ಚಾಗಬೇಕಂತ ಅಗತ್ಯತೆ ಇದೆ ಅನ್ನೋದನ್ನೇ ನಾವು ಅರಿತು 1ನೇ ತರಗತಿಯ ಇಂಗ್ಲಿಷ್ ಕಲಿಸುವಂತವರಿಗೂ ಸಹ ನಾವು ಬ್ರಿಟಿಷ್ ಕೌನ್ಸಿಲ್ದವ್ರ ಜೊತೆ ಸೇರ್ಕೊಂಡು ಅವರಿಗೆ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ ಮಾಡಿ ಕಳೆದ ವರ್ಷದಿಂದ ಶಿಕ್ಷಕರಿಗೆ ಆ ರೀತಿ ತರಬೇತಿಯನ್ನು ಕೊಟ್ಟು ಇಂಗ್ಲಿಷ್ ಅನ್ನ ಚೆನ್ನಾಗಿ 1ನೇ ತರಗತಿಯಿಂದ ಒಂದು ವಿಷಯವನ್ನಾಗಿ ಕಲಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ಅಂದ್ರೆ ಈ ಭಾವನೆಗಳನ್ನ ಅರ್ಥೈಸಿಕೊಂಡು ನಾವು ಈಗಾಗಲೇ ಆ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೀವಿ. ಪುಟ್ಟಣ್ಣವರು ತಾವು ಹೇಳಿರೋದು ಸ್ವಾಗತಾರ್ಹವಾದಂತದ್ದು. ನಾವು ಅದನ್ನು ಮಾಡ್ತಾ ಇದ್ದೀವಿ. ಪರಿಣಾಮಕಾರಿಯಾಗಿ ಇನ್ನಷ್ಟು ಹೆಚ್ಚು ಚೆನ್ನಾಗಿ ಆಗ್ಬೇಕು ಅನ್ನೋದಕ್ಕೆ ನಾವು ಪ್ರಯತ್ನ ಮುಂದುವರಿಸ್ತೀವಿ. ನಿಮ್ಗೆ ಈಗ ಎಷ್ಟೋ ಕಡಿಮೆ ಇರೋ ಶಾಲೆಗಳು ಬಿಟ್ಬಿಡೋಣ ಸರ್. ಈಗ ನೀವೇನಾದ್ರು ಈಗ ಇರೋ ಶಾಲೆಗಳಲ್ಲಿ 2 ಭಾಷೆಗೂ ಗುಣಮಟ್ಟ ಬರ್ಬೇಕು. ಕನ್ನಡ ಪ್ರಭುತ್ವವಾಗಿ ನೀವು ಹೇಳ್ಕೊಟ್ರೆ ಅವ್ರಿಗೆ ಇಂಗ್ಲಿಷ್, ಯಾಕೆ ಕುವೆಂಪು ಅವರು ಕನ್ನಡದಲ್ಲಿ ಓದಿ ಇಂಗ್ಲಿಷ್ ನಲ್ಲಿ ಬರೀಲಿಲ್ವಾ? ಕನ್ನಡದಲ್ಲಿ ಬರೀಲಿಲ್ವಾ? ಗೀತಾ ಅವರ ಕನ್ನಡವನ್ನು ಚೆನ್ನಾಗಿ ಕಲಿಸಬೇಕು ಅಂತ ಕಳೆದ ವರ್ಷ ಸ್ಪಷ್ಟ ಓದು ಶುದ್ಧ ಬರಹ ಸಾಮರ್ಥ್ಯ ವಿಕಾಸ ವರ್ಷ ಅಂತಲೇ ಮಾಡಿದ್ವಿ ನಾವು. ಯಾಕೆ ಅದು ಕನ್ನಡವನ್ನು ಚೆನ್ನಾಗಿ ಕಲಿಬೇಕು, 1ನೇ ತರಗತಿಯಿಂದ ಇಂಗ್ಲಿಷ್ ಅನ್ನು ಚೆನ್ನಾಗಿ ಕಲಿಬೇಕು ಅಂತ. ಆದ್ರೆ ಭಾಷಾ ನೀತಿ 1ರಿಂದ 5ನೇ ತರಗತಿ ತನಕ ಮಾತೃಭಾಷೆ ಕನ್ನಡದಲ್ಲೇ ನಮ್ಮ ಶಿಕ್ಷಣ ಆಗ್ಬೇಕು ಅನ್ನೋದಕ್ಕೂ ಚೆನ್ನಾಗಿ ಕಲಿಸ್ತಿದ್ದೀವಿ. ಅದನ್ನ ಪ್ರಯತ್ನವನ್ನು ಮಾಡಿದೀವಿ. ಇನ್ನಷ್ಟು ಹೆಚ್ಚು ಗುಣಮಟ್ಟ ಹೆಚ್ಚಿಕೊಳ್ಳೋದಕ್ಕೆ ಪ್ರಯತ್ನ ಮುಂದುವರಿಸ್ತೀವಿ. ಕನ್ನಡ ಮಾಧ್ಯಮದಲ್ಲಿ ಓದಿಸ್ಲಿಕ್ಕೆ ಯಾರ್ದು ತಕರಾರಿಲ್ಲ ಸರ್. ಆದ್ರೆ 1ನೇ ತರಗತಿಯಿಂದ ಗುಣಾತ್ಮಕವಾದಂತ ಇಂಗ್ಲಿಷ್ ಕಲಿಸಿ. ಎಲ್ರಿಗೂ ಏನಾಗಿದೆ, ಎಲ್ಲಾ ತಂದೆ ತಾಯಿದರು ಕೂಲಿ ಮಾಡೋರು ಕೂಡ ಪ್ಯಾಷನ್ ಏನಪ್ಪ, ನನ್ನ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಸೇರಿಸ್ಬೇಕು ನಾನು ಅನ್ನುವಂಥದ್ದು ಎಲ್ರಿಗೂ ಆಗ್ಬಿಟ್ಟಿದೆ. ಎಲ್ರಿಗೂ ಆಗಿದೆ. ತಪ್ಪಿಸ್ಬೇಕು ಅಂತಂದ್ರೆ ಇಂಗ್ಲಿಷ್ ಕಲಿಸ್ತಕ್ಕಂಥ ವ್ಯವಸ್ಥೆ ಮಾಡಿ. ಆಮೇಲೆ ಮಕ್ಕಳಲ್ಲಿ ಗ್ರಹಿಕ ಶಕ್ತಿ ಜಾಸ್ತಿ ಇರ್ತದೆ ಸರ್ ಆ ಏಜಲ್ಲಿ. ಅದಕ್ಕೆ ದಯಮಾಡಿ ಇಂಗ್ಲಿಷ್ ಇಂದ ಕಲಿಸ್ತಕ್ಕಂಥ ವ್ಯವಸ್ಥೆನ 1ನೇ ತರಗತಿಯಿಂದ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡಿ. ಓಕೆ ಸರ್, ಓಕೆ, ಮತ್ತಷ್ಟು ಚರ್ಚೆ ಮಾಡೋಣ. ಆದ್ರೆ ಅದಕ್ಕಿಂತ ಮತ್ತೊಮ್ಮೆ ಪುಟ್ಟ ವಿರಾಮ. ಈ ತರ ಉಡಾಫಿಯಾಗಿ ಮಾತಾಡೋದು ಎಷ್ಟು ಸಮಂಜಸ ಅಂತ. ನಾನು ಕನ್ನಡದ ಬಗ್ಗೆ ಮಾತಾಡ್ತೀನಿ. ನಾನು ನನ್ನ ಮಕ್ಕಳು ಈ ತರ ಸೇರಿಸಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ 3714 ಶಾಲೆಯನ್ನ ಮುಚ್ಚತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಟೀಚರ್ಸು ಸರಿಯಾಗಿ ಪಾಠ ಹೇಳಲ್ಲ. ಅವ್ರೇನೋ ಬಂದ ಪುಟ್ಟ ಹೋದ ಪುಟ್ಟ